ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳ್ತಾರೆ ಸರ್ ಅವರಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಸರ್ ನಾನು. ಯಾಕಂದರೆ ಕರ್ನಾಟಕದ ಕಿಂಗ್ ಸರ್, ಸೆಲೆಬ್ರಿಟಿ, ಆಮೇಲೆ ಕರ್ನಾಟಕದ ಆಸ್ತಿ, ಕನ್ನಡಿಗರು ಸರ್. ಅದರಲ್ಲಿ ಕನ್ನಡಿಗರಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಬಟ್ ಅವರು ದೊಡ್ಡ ವ್ಯಕ್ತಿ ಸರ್. ನಮ್ಮಂಥವ್ರನ್ನ ಗುರುತಿಸ್ತಾರಲ್ಲ, ನಮ್ಮನ್ನೆಲ್ಲ ಸರ್ ಸುಮಾರು ಜನ ಅವ್ರಿಗೆ ಹೆಲ್ಪ್ ಮಾಡಿದಂಥವ್ರು ನಮ್ಮ ಮುಂದೆ ಹೇಳಿದ್ದಾರೆ, ನನಗೆ ಹಿಂಗೆ ಥರ ಮಾಡಿದರು ಬಾಸು, ನನಗೆ ಹಿಂಗೆ ಮಾಡಿದರು ಅಂತ ಸರ್. ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ನಾವೆಲ್ಲ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ ಸರ್? ದೊಡ್ಡ ವ್ಯಕ್ತಿ ಸರ್. ತುಂಬ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಸರ್. ಏನೋ ಆಗಬಾರ್ದಾಗಿತ್ತು, ಒಂದು ಘಟನೆ ಆಗೋಗಿದೆ, ಅದ್ರ ಬಗ್ಗೆ ಮರ್ತೋಗಿದ್ದಾರೆ. ಈಗ ಅವರು ಖುಷಿಯಾಗಿದ್ದಾರೆ, ಸಾಕು ಸರ್. ಚೆನ್ನಾಗಿರಲಿ, ಅದರಿಂದ ಹೊರಗಡೆ ಬರಲಿ. ಇನ್ನು ಹೊಸ ಅಧ್ಯಾಯ ಸರ್ ಅವ್ರದ್ದು. ಗೇಮ್ ಈಸ್ ನಾಟ್ ಓವರ್. ಏನು ಸರ್? ಡೆವಿಲ್ ಶೂಟ್ ಸ್ಟಾರ್ಟ್ ಆಗಿದೆ ಸರ್. ಅದೇ ಸರ್, ಗೇಮ್ ಈಸ್ ನಾಟ್ ಓವರ್, ಜಸ್ಟ್ ಸ್ಟಾರ್ಟ್ ನಾವು ಅಂತ ಅಂದ್ಬಿಟ್ಟು ಇವಾಗ ಅವ್ರು ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ. ಸ್ಟಾರ್ಟ್ ಮಾಡಲಿ ಸರ್. ಚೆನ್ನಾಗಿರಲಿ ಸರ್. ಅವರು ಚೆನ್ನಾಗಿರಲಿ. ಯಾಕಂದರೆ ಅವ್ರು ನಂಬ್ಕೊಂಡು ಸುಮಾರು ಕುಟುಂಬಗಳು ಬರ್ತವೆ ಕನ್ನಡ ಚಿತ್ರರಂಗದಲ್ಲಿ. ಚೆನ್ನಾಗಿರಲಿ ಸರ್. ಯಾಕಂದರೆ ಈಗ ಒಬ್ರು ಯಾರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಸರ್. ಇವಾಗಿನ ಪ್ರೆಸೆಂಟ್ ಇವಾಗಿರೋ ಸಿಚುವೇಶನ್ ಯಾರಿಗ್ಯಾರು ಹೆಲ್ಪ್ ಮಾಡಲ್ಲ. ಅಂಥವ್ರು ಯಾರೂ ಆಗಲ್ಲ. ಬಟ್ ಅಂಥವ್ರು ನಮ್ಮಂಥವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಖುಷಿ ವಿಷಯ ಅಲ್ಲ ಸರ್. ಅವ್ರು ಚೆನ್ನಾಗಿರಲಿ ಸರ್, ಅಷ್ಟೇ ಸರ್. ಏನಂದರೆ ನೋಡಿ, ಈಗ ನೀವು ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರಿ. ಯಾಕಂದ್ರೆ ನಿಮಗೆ ಅವ್ರ ಸಹಾಯ ನೆನ್ಕೊಂಡ್ರಿ. ಅಂದರೆ ಅವ್ರು ಏನೋ ಒಂದು ಡೈರೆಕ್ಟು ಒಂದು ಅವ್ರು ಮಾಡುವಂಥ ಮಾತಿಂದ ನಿಮ್ಮ ಬಿಸ್ನೆಸ್ ಜಾಸ್ತಿ ಆಯಿತು, ಅಭಿಮಾನಿಗಳು ಬಂದರು ಅಂತ. ಸೊ ಎಷ್ಟೋ ಜನ ನಿಮ್ಮ ಥರ ತುಂಬ ಜನ ಅವರಿಂದ ಸಹಾಯ ಪಡ್ಕೊಂಡು ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಬಟ್ ಕೆಲವೊಂದಿಷ್ಟು ಜನ ಏನೋ ಒಂಥರ ಅದು ಹೊಟ್ಟೆ ಊರಿಗೆ ಅಂತಾರೋ ಏನಕ್ಕೆ ಯಾಕೆ ಅಂಥವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಕೆಲವೊಂದಿಷ್ಟು ಹೇಟರ್ಸ್ ಇರ್ತಾರೆ. ಏನು ಹೇಳೋದು ಸರ್ ಅಂಥವ್ರಿಗೆ ಏನು ಹೇಳೋದು ಹೇಳಿ ಸರ್? ಆ ವರ್ಡ್ ಹೇಳ್ಬಾರ್ದು. ಸುಮ್ಮನೆ ಯಾಕೆ ಸರ್? ಎಲ್ಲೆಲ್ಲೋ ಅಥವಾ ಕಾಂಟ್ರವರ್ಸಿಗಳು ಎತ್ತು ತಾಯಿನ ಅದು ಮಾಡ್ದಂಗೆ ಆಗ್ತದೆ. ಸುಮ್ಮನೆ ಯಾಕೆ ಸರ್? ನೋಡಿ ಸರ್, ನಾನು ಹೇಳೋದು ಸರ್, ಈಗ ನಮಗೆ ಯಾರೋ ಒಬ್ಬರು ಅನ್ನ ಕೊಡ್ತಾ ಇದ್ರು ಅಂದರೆ ಸಾಯೋ ಗಂಟನೂ ಅವ್ರು ಚಿರಋಣಿ ಆಗ್ಬೇಕು ಅಲ್ವಾ ಸರ್? ಅದು ಬಿಟ್ಬಿಟ್ಟು ನಾವು ಹೆಂಗಿದ್ವಿ, ನಾವು ಯಾವ ಸ್ಟೇಜಲ್ಲಿ ಇದ್ವಿ, ನಮ್ಮನ್ನ ಎಲ್ಲಿ ಕರ್ಕೊಂಬಂದವ್ರೆ, ಅವ್ರದ್ದು ಏನೋ ವೈಯಕ್ತಿಕ ಸರ್. ಅವ್ರವ್ರ ವಿಷಯ ನಾವು ಮಾತಾಡಕ್ಕೆ ಹೋಗ್ಬಾರ್ದು ಅಲ್ವಾ? ಈಗ ಆಗೋಗಿದೆ ಅವ್ರು ಯಾರು ಕಣ್ಣಾರಲ್ಲೇ ನೋಡಿಲ್ಲ ಸರ್. ರಿಯಾಲಿಟಿ ಏನಂತ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ನಮ್ಮ ಹೊರಗಡೆ ಇರೋರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಿಂಗೆ ಆಗೋಗಿದೆ ಪ್ರಾಬ್ಲಮ್ಮು. ಅದರಿಂದ ಮುಗಿದೋಗಿದೆ ಸರ್. ಇವಾಗ ಅದು ಆಲ್ರೆಡಿ ಮುಗಿದೋಗಿದೆ. ಅವ್ರ ಬಗ್ಗೆ ಮಾತಾಡ್ತಾರೋ ಅಂದರೆ ಅದು ಕೆಲವೊಂದಿಷ್ಟು ವರ್ಡ್ಗಳು ಯೂಸ್ ಮಾಡಬಾರ್ದು ಸರ್. ಬೇಡ, ಆಮೇಲೆ ಎಲ್ಲೆಲ್ಲಿಗೆ ಹೋಗ್ತದೆ ಸರ್. ಅವರು ಚೆನ್ನಾಗಿರಲಿ. ಈಗ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ಚೆನ್ನಾಗಿರಲಿ. ಡಿ ಬಾಸ್ ಅವ್ರು ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿರ್ತಾರೆ ಸರ್, ತುಂಬ ಚೆನ್ನಾಗಿರ್ತಾರೆ. ಅವ್ರ ಬಗ್ಗೆ ಅವ್ರು ಮಾತಾಡೋರು ಅವ್ರು ಚೆನ್ನಾಗಿರಲಿ ಸರ್, ಅಷ್ಟೇ. ಬಾಸ್ ಯಾವತ್ತೂ ಅವ್ರಿಗೆ ಕೆಟ್ಟದ್ದು ಬಯಸಲ್ಲ. ಅವ್ರು ಚೆನ್ನಾಗಿರಲಿ ಸರ್, ಅಷ್ಟೇ. ಇನ್ನು ಮುಂದೆ ಯಾವ ರೀತಿ ಏನು ಪ್ಲಾನ್ ಸರ್? ಇದೇ ಥರ ಹೋಗೋದಾ? ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆ ಸರ್? ನೋಡೋಣ, ದೇವ್ರ ದಯ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಚೆನ್ನಾಗಿದೆ, ನೆಮ್ಮದಿಗೆ. ನಮ್ಮ ಬಾಸ್ ಹೇಳಿದ್ರಲ್ಲ ಸರ್, 10 ರೂಪಾಯಿ ದುಡಿದ್ರು ಫ್ರೌಡಾಗಿ ದುಡಿಬೇಕು ಅಂತ. 11 ಗಂಟೆ ಸರ್, 12 ಗಂಟೆಗೆ ಎದ್ದು ದುಡಿದ್ರು ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಯಾರು ಕೇಳೋರಿಲ್ಲ. ಒಂದಿನ ಬೇಜಾರಾಯ್ತಾ, ಒಂದಿನ ರಜಾ ಮಾಡ್ತೀನಿ, ಅಷ್ಟೇ ಸರ್. ಯಾವತ್ತಾರು ಡಿ ಬಾಸ್ ಅವ್ರನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಸರ್, ಮಾಡ್ತೀನಿ. ಅದಕ್ಕೊಂದು ಬೇರೆ ಒಂದು ಸ್ವಲ್ಪ ನಂದೇ ಒಂದು ಆಸೆ ಇದೆ. ಆ ಥರ ಮಾಡಿಕೊಂಡು ಹೋಗಿ ಮಾಡಬೇಕು ಅಂತ ಇದೆ ಸರ್. ಅವಂತನ ಹೋಗಿ ಮೀಟ್ ಆಗ್ತೀನಿ ಸರ್. ಫಸ್ಟ್ ಅವ್ರು ಏನಂದರೆ ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಲಿ. ಈಗ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸರ್. ಹೌದು, ಅದು ಮುಗಿಲಿ ಸರ್. ಆಮೇಲೆ ಸಿಗ್ತಾರೆ ಸರ್. ದೇವಸ್ಥಾನಕ್ಕೆ ನಾವೇ ಹೋಗ್ಬೇಕು ಸರ್, ದೇವ್ರು ನೋಡೋಕ್ಕೆ. ಅವ್ರು ಇಲ್ಲೂ ಬರೋದು ಬೇಡ, ನಾವೇ ಹೋಗ್ತೀನಿ ಸರ್ ಅಲ್ಲಿ. ನಿಮ್ಮ ಕೈ ರುಚಿ ತೋರಿಸ್ತಿರಲ್ಲ ಸರ್? ಖಂಡಿತ. ಅವ್ರು ಹೇಳಿದ್ರು, ಅವರು ಆಪ್ತರೊಬ್ರು ಹೇಳಿದ್ರು, ಅವರು ನಾನ್ ವೆಜ್ ಪ್ರಿಯರು, ಶಾರ್ಟ್ಸ್ ಪ್ರಿಯರ್ ಅಲ್ಲ. ಫಸ್ಟು ನೀನು ಏನು ಮಾಡ್ಕೊಂಡು ಕೊಟ್ಟರು ತಿಂತಾರೆ ಅಂತ ಸರ್. ಏನೋ ನನ್ನ ಖುಷಿಗೆ ನೆಕ್ಸ್ಟ್ ಬರ್ತಡೇಗೆ ನಾವು ಟ್ರೈ ಮಾಡ್ತೀನಿ ಸರ್, ಖಂಡಿತ. ಈ ಸತಿಯಲ್ಲೇ ಮಾಡಬೇಕಾಗಿತ್ತು ಸರ್, ನಂದು ಅದೇ ಗೋಲ್ ಇತ್ತು. ಬಟ್ ಅವರು ಒಂದು ಕರೆ ಕೊಟ್ಬಿಟ್ರು ಅಡ್ವಾನ್ಸಾಗೆ, ಈ ಸತಿ ಮಾಡ್ಕೊಳ್ಳಲ್ಲ, ದಯವಿಟ್ಟು ಯಾರು ಇದು ಮಾಡಬೇಡಿ ಅಂತ. ನಂದು ಆ್ಯಸ್ ಯೂಶುವಲ್ ಹೆಂಗಿತ್ತು ಸರ್, ನಾನು ಮಾಡ್ಬೇಕಾಯ್ತು, ನನ್ನ ಕರ್ತವ್ಯ ಇತ್ತು, ನಾನು ಮಾಡಿದೆ. ಖುಷಿ ಆಯಿತು ಸರ್. ಅದರಲ್ಲಿನೂ ಅವರು 24 ಲಕ್ಷ ಫಾಲೋವರ್ಸ್ ಇರೋರು ಅಂತ ಅವರು ತಮ್ಮ ಪೇಜಲ್ಲಿ ಹಾಕ್ತಾರಂದ್ರೆ ಅದಕ್ಕಿಂತ ಹೆಮ್ಮೆ ವಿಷಯ ಏನು ಸರ್? ಅಲ್ವಾ ಸರ್? ನಿಮ್ದೇನಾದ್ರು ಸರ್ ಅದ್ರಲ್ಲಿ ಬಂದಿತ್ತ? ಫಸ್ಟ್ ಹಾಕಿರೋದೆ ನಮ್ಮದು ಸರ್. ಅದರಲ್ಲಿ ಫಸ್ಟ್ ಹಾಕಿರೋದೆ ನಮ್ಮದು. ಅದು ಖುಷಿ ಆಯ್ತು ಸರ್. ಫುಲ್ ಖುಷಿ ಆಗ್ಬಿಡ್ತು ಸರ್. ಅವತ್ತು ಜಿಗ್ದಾಡ್ಬಿಟ್ಟಿದ್ದೀನಿ ರೂಮಲ್ಲಿ ಒಬ್ಬನೇ. ಹೀಗೆ ಸರ್. ಅವ್ರು ಹಾಕಿದಾಗ ನಿಮ್ಗೆ ಫಸ್ಟ್ ಹೆಂಗಿತ್ತು ರಿಯಾಕ್ಷನ್ ಸರ್? ನನಗೆ ಇನ್ನೊಂದು, ನಾನು ರಾತ್ರಿ 12:30 ಕಾಲ್ ಮಾಡಿದ್ರು ಸರ್. ಅವ್ರು ಅಸಿಸ್ಟೆಂಟ್ ಒಬ್ರು ಯಾರು, ಶ್ರೀನಿವಾಸ್ ಅಂತಂದ್ಬಿಟ್ಟು. ಅವ್ರು ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮದು ಅಂಗಡಿದ್ದು ಅದು ವಿಡಿಯೋ ಮಾಡಿದ್ರಲ್ಲ, ಅನ್ನದಾನ ಮಾಡಿರೋದು ಯಾವ್ದಾರು ಇದೆ ಅಂತ. ಅಂದರೆ ಬೇರೆ ಇನ್ನೊಬ್ರು ಮಾಡಿದ್ರು, ಯೂಟ್ಯೂಬರು. ಸರ್ ನನ್ನ ಹತ್ರ ಇಲ್ಲ, ಇನ್ನೊಬ್ರದ್ದು ಈ ಥರ ಕಳ್ಸ್ತೀನಿ ಅಂತ. ಅದು ಸಣ್ಣದು ಒಂದೇ ಒಂದು ನಿಮಿಷ ನಮ್ಮ ಹುಡುಗ ಮಾಡಿದ್ದೆ, ನಮ್ಮ ಬ್ರದರು. ಅವನ ಕಡೆಯಿಂದ ನಾನು ಕಳಿಸ್ಕೊಂಡು ಆಮೇಲೆ ಟಕ್ಕನ ಅವ್ರಿಗೆ ಯಾವಾಗ ಕಳಿಸ್ತಿದ್ದಾರೆ. ರಾತ್ರಿ 12:30 ಕಾಲ್ ಮಾಡಿದ್ರು ಸರ್. ನೆಕ್ಸ್ಟ್ ದಿನ ಅದು ಅಪ್ಲೋಡ್ ಮಾಡೇ ಬಿಟ್ಟಿದ್ದಾರೆ. ಅದು ಫುಲ್ ಖುಷಿ ಆಯಿತು ಸರ್. ಆಮೇಲೆ ಅವರು ಯೂಟ್ಯೂಬರ್ ಇನ್ನೊಂದು 2 ದಿನ ಬಿಟ್ಬಿಟ್ಟು ಅವಾಗ ಕಳಿಸಿದ್ರು, ನಾವು ಯಾರೋ ಸಾವಾಗಿದೆ, ಊರಿಗೆ ಹೋಗಿದ್ದೆ ಅಣ್ಣ, ಫೋನೇ ಸಿಗ್ದಿಲ್ಲ ಅವರು, ಚಿಕ್ಕಮಂಗ್ಳೂರದು. ಸೊ ಹಿಂಗಾಗ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸರ್. ಅಂದರೆ ಸರ್ ಇದಕ್ಕೆ ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂದಿರೋದು? ಹೌದು ಸರ್, ಅದಕ್ಕೆ ಸರ್. ನೋಡಿ ಎಷ್ಟು ಜನ ಸರ್, ಎಷ್ಟು ಎಲ್ಲ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿನೂ ಊರುಗಳಲ್ಲಿನೂ ಮಾಡಿದ್ದಾರೆ ಅಭಿಮಾನಿಗಳು. ಅನ್ನದಾನಗಳು ಎಷ್ಟೆಷ್ಟೋ ದೊಡ್ಡದಾಗಿ ಮಾಡಿದ್ದಾರೆ ಸರ್. ಅದು ಖುಷಿ ಅಲ್ವಾ ಸರ್? ಅದು ಕನ್ನಡ ಒಬ್ಬರು ಸ್ಟಾರ್ ನಟ.
ಸರ್ ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹಾಂ ಸರ್, ಥ್ಯಾಂಕ್ ಯು ಸರ್. ನಮ್ಮಂತ ಇದೇ ರೀತಿ ಮುಂದುವರಿಲಿ, ಇನ್ನೂ ದೊಡ್ಡ ಸಣ್ಣ ಮಟ್ಟದಲ್ಲಿ ಒಂದು ಹೋಗ್ಲಿ. ಪುಟಾಣಿ ಗಾಡಿ ಬಂದು ವಿಡಿಯೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇದೇ ರೀತಿ ನಿಮಗೂ ಇನ್ನೂ ನಿಮ್ಮ ದೊಡ್ಡದಾಗಿ ಬೆಳೀಲಿ ಸರ್, ಅದೊಂದು ಥ್ಯಾಂಕ್ ಯು ಆಸೆ. ಸರ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟು, ದೊಡ್ಡ ಗಾಡಿ ಮಾಡಿರಿ. ನಿಮ್ಮ ಸಪೋರ್ಟ್ ಇರಲಿ ಸರ್, ಸದಾ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಸರ್. ಥ್ಯಾಂಕ್ ಯು ಓಕೆ ಸರ್. ಸರ್. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಡಿ ಬಾಸ್ ಅವರು. ಅವರೆಲ್ಲರೂ ಚೆನ್ನಾಗಿರಲಿ, ಆಯುಷ್ ಆರೋಗ್ಯ ಕೊಡಲಿ ಅಂತ ಅಂದ್ಬಿಟ್ಟು ಜೈ ಡಿ ಬಾಸ್.